ಮೋದಿ ಅವರಿಗೆ ಇನ್ವಿಟೇಷನ್ ಬರಲಿಲ್ಲ. ಆದರೆ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರು ಮೊದಲು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇವರಿಗೆ ಇನ್ವಿಟೇಷನ್ ಬಂದ ಮೇಲೆ ಹೋಗಿದ್ದಾರೆ. ಈಗ ಮೋದಿ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ, ನನ್ನ ಹಳೆಯ ಗೆಳೆಯ ಮತ್ತು ನನಗೆ ಹಿಂದೇನು ನಮ್ಮ ಇಬ್ಬರ ಮಧ್ಯದಲ್ಲಿ ಮಾತಾಡಿತ್ತು, ಈಗ ಮುಂದೆ ಅದು ಸಾಗ್ತದೆ, ನಮಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆದರೆ ಮೋದಿಯವರು ಮತ್ತು ಟ್ರಂಪ್ ಇಬ್ಬರು ಬಹಳ ಸ್ನೇಹಿತರಾಗಿದ್ದಿದ್ರೆ ಫೋನ್ ಮೇಲೆ ಅವ್ರು ಹೇಳಬೇಕಾಗಿತ್ತು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಏನು ಮೈಗ್ರೇಟ್ ಇದು ಕೆಲಸಗಾರಿದ್ದಾರೆ ಅವರಿಗೆ ನೀವು ಹಂಗೆ ಕಳಿಸ್ಬೇಡಿ, ನೀವು ಈ ಸಾಮಾನು ಸಾಗಾಣಿಕೆ ಮಾಡ್ತಕ್ಕಂಥ ಫ್ಲೈಟ್ನಲ್ಲಿ ಗೂಡ್ಸ್ ಫ್ಲೈಟ್ನಲ್ಲಿ ಕಳಿಸೋದಕ್ಕಿಂತಲೂ ನಿಮ್ಮ ಸ್ವಂತ ಪ್ಯಾಸೆಂಜರ್ ಫ್ಲೈಟ್ನಲ್ಲಿ ಕಳಿಸಿ, ಇಲ್ಲಾದರೂ ನಾವು ಕಳಿಸ್ತೇವೆ, ಅವಾಗ ನೀವು ಕಳಿಸಿ, ಅಲ್ಲಿವರೆಗೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಏನು ನೀವು ಹೇಳ್ಕೊಳ್ತಾ ಇದ್ರಿ, ನಮ್ಗೆ ಬಹಳ ಅವರು ಕ್ಲೋಸ್ ಇದ್ದಾರೆ, ನನ್ನ ಫ್ರೆಂಡ್ ಇದ್ದಾನೆ, ಯಾರೇ ವ್ಯಕ್ತಿ ಫ್ರೆಂಡ್ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಇದ್ರೂ ದೇಶದ ಫ್ರೆಂಡ್ ಇರಬೇಕಲ್ಲ. ಮುಖ್ಯ ಇರೋದು ಎಲ್ಲರೂ ಕೂಡ ಒಬ್ರಿಗೊಬ್ರು ಪರಿಚಯ ಇರ್ತಾರೆ, ಅದರ ಅರ್ಥ ನಮ್ಮ ದೇಶದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾರೆ ಅಂತದ್ದು ಇಲ್ಲ. ಅದಕ್ಕಾಗಿ ಮೋದಿ ಅವರು ಯಾವಾಗಲೂ ಸ್ವಲ್ಪ ಮುಂದೋಗೇ ಮಾತಾಡ್ತಾರೆ ಮತ್ತು ಅದಕ್ಕಾಗಿ ಅವರಿಗೆ ಸ್ವಲ್ಪ ಸುಳ್ಳು ಹೇಳ್ತಕ್ಕಂಥದ್ದು ಅವರಿಗೆ ಸ್ವಲ್ಪ ಒಂದು ಏನು ಹೇಳಿದ್ರೆ ಹ್ಯಾಬಿಟ್ ಇದೆ. ಅದಕ್ಕಾಗಿ ಅಂಥ ರಿಸಲ್ಟ್ ಏನು ಬರೋದಿಲ್ಲ. ಮತ್ತು ಈಗಾಗಲೇ ಅವರು ಹೆದರಿಕೆಯನ್ನು ಹಾಕಿದ್ದಾರೆ, ಏನಂತ ಯಾರ್ಯಾರು ಯಾವ್ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೇವೆ ಅದ್ರಲ್ಲಿ ನಾವು ಟ್ಯಾರಿಫ್ ಹೆಚ್ಚಿಗೆ ಹಾಕ್ತೇವೆ ಅಂಥೇಳಿ ಎಲ್ಲ ದೇಶಗಳಿಗೆ. ಅಂದರೆ ಹೀಗೆ ನಮ್ಮ ಮೋದಿ ಅವ್ರ ದೋಸ್ತ ಮೊದಲು ಬಿಗಿನಿಂಗ್ಲಿಂದನೇ ಹೆದರ್ಸ್ಲತ್ತ. ಅಂದರೆ ದೇಶಕ್ಕೆ ಟ್ರಂಪಿಂದ ಒಳ್ಳೆಯದು ಆಗ್ತದೆ ಅಂತ ಹೇಳಿ ನಾವು ಹಾಗೆ ಭಾವಿಸ್ಬೇಕು. ಇದು ಪ್ರಶ್ನೆ ಮುಂದಿತ್ತು.